ಸಭಾಪತಿ ಕಾನೂನು ಉಲ್ಲಂಘಿಸಿದ್ದಾರೆ ಅಂತ ಪರಿಷತ್ ಸದಸ್ಯ ಉಗ್ರಪ್ಪ ಆರೋಪವನ್ನ ಮಾಡಿದ್ದಾರೆ. ಪರಿಷತ್ ಸಭಾಪತಿ ವಿರುದ್ಧ ಅವಿಶ್ವಾಸ ನಿರ್ಣಯ ವಿಚಾರಕ್ಕೆ ಸಂಬಂಧಿಸಿದಂತೆ ಮಾತನಾಡಿದ ಅವರು 183 ಸಂವಿಧಾನ ಆರ್ಟಿಕಲ್ ಅಡಿಯಲ್ಲಿ ನಿರ್ಣಯ ಮಂಡಿಸಿರುವೆ. ಸಭಾಪತಿ ಸ್ಥಾನದಲ್ಲಿರುವವರಿಗೆ ಪ್ರೌಢಿಮೆ ಇರಬೇಕು ಅಂತ ವಿಧಾನಸೌಧ ಮೊಗಸಾಲೆಯಲ್ಲಿ ಮಾತನಾಡಿದಂತ ಉಗ್ರಪ್ಪ ಈ ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಶಿಷ್ಟಾಚಾರ ಪ್ರಕಾರ ಸಭಾಪತಿ ಕೊಠಡಿಯಲ್ಲಿ ಸಿಎಂ ಭಾವಚಿತ್ರ ಹಾಕಿಲ್ಲ, ಜೊತೆಗೆ ಹಲವು ವಿಚಾರಗಳಲ್ಲಿ ಅವರು ಕಾನೂನು ಉಲ್ಲಂಘನೆ ಮಾಡಿದ್ದಾರೆ. ಪಕ್ಷದ ತೀರ್ಮಾನದಂತೆ ನಾನು ಅವಿಶ್ವಾಸ ಮಂಡನೆಯನ್ನ ಮಾಡಿದ್ದೇನೆ. ಶಂಕರ್ ಮೂರ್ತಿ ಬಹುಮತ ಕಳೆದುಕೊಂಡಿದ್ದಾರೆ, ಕಾಂಗ್ರೆಸ್ ಪರವಾಗಿ ಬಹುಮತ ಇದೆ ಅಂತ ಉಗ್ರಪ್ಪ ಹೇಳಿದ್ದಾರೆ. ಏನಿವತ್ತು ಚೇರ್ಮನ್ ಇದ್ದಾರೆ ಅವರ ಮೇಲೆ ರೇಟ್ ಈಗಾಗಲೇ ರಿಲೀಸ್ ಮಾಡಿದ್ದಾರೆ. ಬಹುಶಃ ಪ್ರಶ್ನೋತ್ತರ ಆದ ಮೇಲೆ ಏನಿವತ್ತು ಚೇರ್ಮನ್ ಇದ್ದಾರೆ ಅವರ ಮೇಲೆ ಅವಿಶ್ವಾಸ ನಿರ್ಣಯದ ಸೂಚನೆಯನ್ನ ನಾವು ನೀಡಿದ್ದೇವೆ. ಬಹುಶಃ ಅದನ್ನ ಸದನದಲ್ಲಿ ಅವರೇ ತರಬೇಕು. ತಂದಾಗ ನಾವೆಲ್ಲರೂ ಸಹ ಲೀವನ್ನ ಕೇಳಲಿಕ್ಕೆ, ಅನುಮತಿಯನ್ನ ತೆಗೆದುಕೊಳ್ಳಲಿಕ್ಕೆ, ನಿರ್ಣಯವನ್ನ ಮಂಡನೆ ಮಾಡಲಿಕ್ಕೆ ಅನುಮತಿಯನ್ನ ಕೊಡಬೇಕು ಅಂತೇಳಿ ಸನ್ಮಾನ್ಯ ಸಭಾಪತಿಗಳಲ್ಲಿ ವಿನಂತಿ ಮಾಡ್ತೇವೆ. ಆ ವಿನಂತಿ ಅಕ್ಸೆಪ್ಟ್ ಆದ ಮೇಲೆ ಮತ್ತೆ ನಿರ್ಣಯವನ್ನ ಯಾವತ್ತು ಮಂಡನೆ ಮಾಡಬೇಕು ಅನ್ನುವಂಥದ್ದು ಸೆಕ್ರೆಟರಿಯೇಟ್ ಏನು ಕೌನ್ಸಿಲ್ನ ಸೆಕ್ರೆಟರಿಯೇಟ್ ಇದೆ ಅದು ತೀರ್ಮಾನ ಮಾಡತಕ್ಕಂಥದ್ದು ಚೇರ್ಮನ್ರ ಅನುಮತಿಯ ಹಿನ್ನೆಲೆಯಲ್ಲಿ. ಬಹುಶಃ ಪ್ರಜಾಪ್ರಭುತ್ವ ವ್ಯವಸ್ಥೆನಲ್ಲಿ ಈ ರೀತಿ ಅನೇಕ ಸಂದರ್ಭದ ಬಿಜೆಪಿನವರು